ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026ರಂದು ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ರಾಯಚೂರಿನಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್.ಎಸ್. ಬೋಸರಾಜು ಕಾರ್ಯಕ್ರಮ ಉದ್ಘಾಟಿಸಿ, ಸಮಾಜದ ಬಗ್ಗೆ ಪ್ರಾಮಾಣಿಕ ಕಳಕಳಿ ಹೊಂದಿದ ಪತ್ರಕರ್ತರಿಗೆ ಮಾತ್ರ ವೃತ್ತಿಯಲ್ಲಿ ಗೌರವ ಸಿಗಲಿದೆ ಎಂದು ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಪತ್ರಿಕೋದ್ಯಮ ಸಮಾಜದ ನ್ಯೂನತೆಗಳನ್ನು ತಿದ್ದುವ ಪ್ರಬಲ ಅಸ್ತ್ರವಾಗಿದ್ದು, ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಎಂದು ಎನ್.ಎಸ್. ಬೋಸರಾಜು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಪತ್ರಕರ್ತರು ವೃತ್ತಿಯ ಘನತೆ ಕಾಪಾಡಿಕೊಂಡು ಸಮಾಜ ಸುಧಾರಣೆಗೆ ಶ್ರಮಿಸಬೇಕೆಂದು ಹೇಳಿದರು. ಇದೇ ವೇಳೆ ಕರ್ನಾಟಕ ಮಾಹಿತಿ ಆಯುಕ್ತ ಬಿ. ವೆಂಕಟೇಶ್ ಸಿಂಗ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಜಿಲ್ಲೆಯ ಹಲವು ಹಿರಿಯ ಹಾಗೂ ಯುವ ಪತ್ರಕರ್ತರಿಗೆ ಜೀವಮಾನ ಸಾಧನೆ ಮತ್ತು ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ವಿವಿಧ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಜಿಲ್ಲೆಯ 100 ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ರವಿಕುಮಾರ್ ಮಾನ್ವಿಯವರು ಆಗಮಿಸಿ ಈ ಉಭಯ ಸಂಘಟನೆಗಳ ಇವತ್ತಿನ ವಿವಿಧ ವಾರ್ಷಿಕ ಪ್ರಶಸ್ತಿ ಹಾಗೂ ಪತ್ರಿಕಾ ದಿನಾಚರಣೆ ಪುರಸ್ಕೃತರಿಗೆ ವಿವಿಧ ಜೀವಮಾನ ಸಾಧನೆಗಳಿಗೆ ವಿವಿಧ ವಾರ್ಷಿಕ ಪ್ರಶಸ್ತಿಗಳು ಆಯ್ಕೆಯಾಗಿರುವಂಥ ಅವರಿಗೆ, ಹಾಗೆಯೇ ವಿವಿಧ ಪಕ್ಷದ ಮುಖಂಡರುಗಳಿಗೆ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಕುಟುಂಬಸ್ಥರಿಗೆ ನಾನು ಮಗದೊಮ್ಮೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ವೆಂಕಟೇಶ್ ಶುಗರ್ ಪ್ರಧಾನ ಕಾರ್ಯದರ್ಶಿಗಳು, ರಿಪೋರ್ಟ್ಸ್ ರಾಯಚೂರು, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಅವರಿಗೂ ಕೂಡ ಪುಷ್ಪವನ್ನು ನೀಡುವುದರ ಮುಖಾಂತರ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಗತ ಕೊಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ಡಿ.ವಿ. ಗುಂಡಪ್ಪನವರ ಭಾವಚಿತ್ರಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಸಾಧಕರಿಗೆ, ಅದರಲ್ಲಿ ಪ್ರಮುಖವಾಗಿ ಪತ್ರಿಕಾತರಿಗೆ ಸನ್ಮಾನ ಮಾಡಿಸುವಂಥ ಕಾರ್ಯಕ್ರಮವನ್ನು ಸಹಿತ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರು ಈಗಾಗಲೇ 3 ಬಾರಿಗೆ ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರು, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ಜೊತೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಅತ್ಯಂತ ಉತ್ತಮ ಶಕ್ತಿ ಇರ್ತಕ್ಕಂಥ ಅಧ್ಯಕ್ಷರು ನಮಗೆ ಬ್ಯಾಂಗ್ಳೂರಿನಲ್ಲಿ ತಂದ ಸಂದರ್ಭದಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಪ್ರದೇಶದಲ್ಲಿ ನಮಗೆ ಅವರು ಭೇಟಿಯಾಗಿರ್ತಕ್ಕಂಥ ಸಂದರ್ಭ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುತ್ತಾಡ್ತಾನೆ ಇರ್ತಾರೆ ವಿಷಯಗಳ ಬಗ್ಗೆ, ಪತ್ರಿಕಾತರ ಸಮಸ್ಯೆಗಳು ನಿವಾರಣೆ ಮಾಡೋದಕ್ಕೆ, ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಮತ್ತು ಅಧಿಕಾರಿಗಳಿಗೆ ಅವ್ರ ಗಮನಕ್ಕೆ ವಿಷಯಗಳು ತರದ ಮುಖಾಂತರ ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ಅವ್ರು ಮಾಡಿರುವಂತಹ ಒಂದು ಪ್ರಯತ್ನದ ಮುಖಾಂತರ ಇವತ್ತು ಸುಮಾರು ರಾಜ್ಯದಲ್ಲಿ 3,000ಕ್ಕೂ ಮೀರಿರ್ತಕ್ಕಂಥ ಈ ಸದಸ್ಯರನ್ನ
ಅವರ ಕ್ರಿಯಾಶೀಲತೆಯಿಂದ ಅತ್ಯಂತ ಯಶಸ್ವಿಯಾಗಿ ಕೆಲವು ವರ್ಷಗಳಿಂದ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಬಂದಿರುವಂತಹ ಸರ್ಕಾರಗಳ ಗಮನಕ್ಕೆ ತಂದು ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಮಾತನಾಡಿರ್ತಕ್ಕಂಥ ವಿಷಯಗಳು ನಾವೆಲ್ಲರೂ ಗಮನಿಸಿದ್ದೀವಿ. ಪತ್ರಿಕಾತಂತ್ರ ಒಂದು ಜವಾಬ್ದಾರಿ ಯಾವ ರೀತಿ ಇರಬೇಕು, ಯಾವ ರೀತಿ ಸರಿಪಡಿಸಿಕೊಳ್ಬೇಕು, ಯಾವ ರೀತಿ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ನಾವು ಸಹಕಾರ ನೀಡಬೇಕಂತ ಮಾತುಗಳನ್ನು ಅವರು ಮಾತನಾಡಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಎದುರಾಗಿರುವಂತಹ ಸವಾಲುಗಳು, ಎದುರಾಗಿರುವಂತಹ ತೊಡಕುಗಳು, ಎದುರಾಗಿರುವಂತಹ ಅಡ್ಡಿ ಆತಂಕಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಪತ್ರಕರ್ತ ಅನ್ನುವಂಥ ಲೇಬಲ್ ಅನ್ನು ತೆಗೆದಿಟ್ರೆ ನಿಮಗೆ ಆ ವ್ಯವಸ್ಥೆ ಒಳಗಡೆ ಯಾಕೆ ಗೌರವ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಪತ್ರಕರ್ತ ಅನ್ನುವಂಥ ಲೇಬಲ್ ಅನ್ನು ನಾವು ಧರಿಸಿದ ಮೇಲೆ ಶ್ರದ್ಧಾಪೂರ್ವಕವಾಗಿ ಅದನ್ನು ನಾವು ಧರಿಸಿದ ಮೇಲೆ ಅದೊಂದು ದೀಕ್ಷೆ ಅಂತ ಭಾವಿಸ್ಬೇಕು, ಅದೊಂದು ಜವಾಬ್ದಾರಿ ಅಂತ ಭಾವಿಸ್ಬೇಕು. ಹಾಗಾಗಿ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಸದಾ ನಾವು ಬದ್ಧರಾಗಿ ಕೆಲಸವನ್ನು ಮಾಡಿದರೆ ಸುದ್ದಿ ಮನೆಗೂ ಶೋಭೆ ಬರುತ್ತೆ, ವೃತ್ತಿಗೂ ಘನತೆ ಬರುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಎತ್ತರಕ್ಕೆ ಬೆಳೆಯುತ್ತೆ. ಆ ಕಾರಣಕ್ಕಾಗಿ ನಾನು ಅನೇಕ ಕಡೆ ಹೋದ ಸಂದರ್ಭಗಳಲ್ಲಿ ಈ ಮಾತನ್ನ ಹೇಳಿದ್ದೇನೆ. ಬ್ಲಾಕ್ ಮೇಲ್ ಪತ್ರಕರ್ತರ ಅಗತ್ಯ ನಮ್ಮ ಸುದ್ದಿ ಮನೆಗೆ ಇಲ್ಲ, ಕ್ರಿಮಿನಲ್ ಪತ್ರಕರ್ತರ ಅಗತ್ಯ ಈ ಸುದ್ದಿ ಮನೆಗೆ ಇಲ್ಲ, ಸುಳ್ಳು ಹೇಳುವಂತ ಪತ್ರಕರ್ತರ ಅಗತ್ಯ ನಮ್ಮ ಸುದ್ದಿ ಮನೆಗಿಲ್ಲ, ದಿನನಿತ್ಯ RTI ಹಾಕೊಂಡು 28 ಸಲ RTI ಹಾಕೊಂಡು ಕಾಡುವಂತ ಪತ್ರಕರ್ತರ ಅಗತ್ಯ ಈ ಸುದ್ದಿ ಮನೆಗೆ ಇಲ್ಲ. ಹಾಗಾಗಿ ಸುದ್ದಿ ಮನೆಗೆ ಎಂತ ಅಗತ್ಯ ಇದೆ ಅಂದ್ರೆ ಯಾರ ಕಣ್ಣೀರನ್ನು ಒರೆಸಲಿಕ್ಕೆ ಸಾಧ್ಯ ಆಗುತ್ತೆ, ಯಾರಿಗೆ ನೋವಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ, ಯಾರ ಹೃದಯಕ್ಕೆ ಸ್ಪಂದನೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಶ್ರವಣ ಕನ್ನಡ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೊರೆಬಾಳದಿಂದ ವೆಂಕಟೇಶ್ವರ ಕ್ಯಾಂಪ್ ಪೈ ಕ್ಯಾಂಪ್ವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ 36ನೇ ಮಧ್ಯಭಾಗದಲ್ಲಿ ಕಳೆದ 40-50 ವರ್ಷಗಳಿಂದ ವಾಸವಾಗಿರುವ ಬಡ ಕೂಲಿಕಾರರಿಗೆ ಮತ್ತೆ ತೆರವು ನೋಟಿಸ್ ಜಾರಿಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಾಣ ತಾಲೂಕು ಘಟಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಹಿಂದೆ ಇದೇ ವಿಚಾರವಾಗಿ ಜೂನ್ 30, 2026ರಂದು ಗಾಂಧಿನಗರದ ಗಾಂಧಿ ವೃತ್ತದಲ್ಲಿ ರಸ್ತೆ ರೊಕ್ಕೋ ಹಾಗೂ ಧರಣಿ ಸತ್ಯಾಗ್ರಹ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ಮತ್ತೆ ನೋಟಿಸ್ ಜಾರಿಯಾಗಿರುವುದಾಗಿ ಸಂಘಟನೆ ಆರೋಪಿಸಿದೆ. ದಶಕಗಳಿಂದ ನೆಲೆಸಿರುವ ಬಡ ಕೂಲಿಕಾರರನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ತೆರವುಗೊಳಿಸುವ ಕ್ರಮವನ್ನು ಕೈಬಿಡಬೇಕು. ಮಾನವೀಯ ದೃಷ್ಟಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಪರಿಹರಿಸಿ ಬಡ ಕುಟುಂಬಗಳ ಜೀವನೋಪಾಯಕ್ಕೆ ಧಕ್ಕೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಜೈನ್, ತಾಲೂಕು ಅಧ್ಯಕ್ಷ ಜಿ ಸುರೇಶ್ ಗೊಬ್ಬರ್ಕಲ್, ಉಪ ಅಧ್ಯಕ್ಷ ಅನುಮೇಶ್ ತಿಪ್ಪನಟ್ಟಿ, ನಗರ ಘಟಕ ಅಧ್ಯಕ್ಷ ಆಂಜನೇಯ ದೇಸಾಯಿ, ಬಸವರಾಜ್, ವಿಜಯ್ ಕುಮಾರ್, ವಿರುಪನಗೌಡ, ಅಂಬರೀಶ್ ಸೇರಿದಂತೆ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆದರೆ ಈ ಅಸತ್ಯ ಜೊತೆಗೆ ಅನುದಾನ ಕೊಟ್ಟಿರ್ತಾರಲ್ಲ, ಅಲ್ಲಿರ್ತಕ್ಕಂಥ ಬಡವರು ಇಷ್ಟಿಷ್ಟು ವರ್ಷಗಳಿಂದ ವಾಸ ಮಾಡ್ತಾರೆ, ಅವ್ರಿಗೊಂದು ಏನೋ ಅನುದಾನ ಕೊಟ್ಟು ಪರ್ಯಾಯ ವ್ಯವಸ್ಥೆ ಮಾಡಬೇಕಲ್ಲ. ಇಷ್ಟು ಘೋರ ಅನ್ಯಾಯ ಯಾಕೆ ಅಂತಕ್ಕಂಥ ಅಭಿವೃದ್ಧಿ ಹೆಸರಿನಲ್ಲಿ ಕೂಲಿ ಎಬ್ಸೋದು ಬಡವ್ರನ್ನ, ಆ ಕೂಲಿ ಕಾರ್ಮಿಕರನ್ನ, ಅಂದರೆ ಇದು ಯಾವ ನ್ಯಾಯ ಅಂತಕ್ಕಂಥ ಪ್ರಶ್ನೆ. ಇದನ್ನು ಆಲ್ರೆಡಿ ನಾವು ಪ್ರತಿಭಟನೆ ಮಾಡಿದರೆ ನಮ್ಮ ಶಿವಮೊಗ್ಗ ತಾಲೂಕು ವಿಶೇಷ ಕ್ರಮಗೊಂಡು ಇವ್ರನ್ನ ಪರ್ಯಾಯ ವ್ಯವಸ್ಥೆ ಮಹಿಳೆಯರೆಲ್ಲ ಬಂದಿದ್ದಾರೆ, ಮನೆಯಿಂದ ಮಹಿಳೆಯರು ಬಂದಿದ್ದಾರೆ. ನೀವು ಅವ್ರಿಗೆ ಅಲ್ಲಿಂದ ಒಕ್ಕಲೆಬ್ಸಬೇಡಿ, ಪರ್ಯಾಯ ಜಾಗ ಮಾಡಿ ಒಕ್ಕಲೆಬ್ಸಿ ಅಭಿವೃದ್ಧಿ ಮಾಡಿ, ಒಂದು ಜಾಗ ಕೊಡ್ರಿ ಅವರಿಗೆ, ಒಂದು ಗುಡಿಸಲು ಕೊಡ್ರಿ. ಇವತ್ತು ಗುಡಿಸಲು ರಹಿತ ಮನೆಗಳಿರಬೇಕು ಅಂತಕ್ಕಂಥ ಸರ್ಕಾರ ಆದೇಶಗಳಿದ್ದಾವೆ. ಆದರೆ ಇರೋ ಮನೆಯ ಕಿತ್ತಿ ಬಿಸಾಕ್ತಿರಂದ್ರೆ ಇದ್ಯಾವ ನ್ಯಾಯ ಅಂತಕ್ಕಂಥ. ಆ ಸಮಯದಲ್ಲಿ ಅಭಿವೃದ್ಧಿ ಇರಲಿಕ್ಕಿಲ್ಲ, ಆ ಸಮಯದಲ್ಲಿ ಇನ್ನೂ ರಸ್ತೆ ಅಗಲಿ ಇರಲಿಕ್ಕಿಲ್ಲ. ಆ ಟೈಮಲ್ಲಿ ಅವರು 40 ವರ್ಷದಿಂದ ಇದ್ದಾರೆ, 50 ವರ್ಷದಿಂದ ಬದುಕು ಮಾಡ್ತಾ ಇದ್ದಾರೆ. ಇದು ಯಾವ ಅನ್ಯಾಯ ಅಂತ ಇಷ್ಟು ಮಾಡಿ ಓದೋದಕ್ಕೆ ನಮ್ಮ ಗಮನ ತರ್ತಾ ಇದ್ದೀವಿ. 50 ಮನೆ 80 ಮನೆಗಳು 50-60 ವರ್ಷದಿಂದ ಕೆಲವರಿಗೆ ಅಪರ ಜಿಲ್ಲಾಧಿಕಾರಿಗಳು ಭಾಳ ಭರವಸೆ ಅಂತ
ಆಮೇಲೆ ಜಿಲ್ಲಾಧಿಕಾರಿ ಭೇಟಿ ಆಗ್ತೀನಿ. ಇದು ತಾವು ಮತ್ತೆ ಬಂದು ನಾನು ಕೇಳ್ತೀನಿ, ಇದನ್ನು ಕ್ರಮ ತಗೊಳ್ಬೇಕು. ಆಮೇಲೆ ರಸ್ತೆ ಅಭಿವೃದ್ಧಿ ಮಾಡ್ತಾರಲ್ಲ, ಸದ್ಯ ನೋಟಿಸ್ ಕೊಟ್ಟು ಅವ್ರನ್ನ ಪ್ರಾಣ ತಿನ್ನಕ್ಕೆ ಮಾಡಬೇಕು. ಅಷ್ಟೊಂದು ನೋಟಿಸ್ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿಚಾರಣಾಧೀನ ಕೈದಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಕೂಡಲೇ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಹುಬ್ಬಳ್ಳಿ ಮೂಲದ 32 ವರ್ಷದ ಪವನ್ ಕುಮಾರ್ ಮೃತಪಟ್ಟಿರುವ ಕೈದಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಹುಬ್ಬಳ್ಳಿ ಮೂಲದ 32 ವರ್ಷದ ಪವನ್ ಕುಮಾರ್ ಲಿಂಗಸ್ಗೂರು ತಾಲೂಕಿನ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು, ನ್ಯಾಯಾಂಗ ಬಂಧನದಲ್ಲಿದ್ದ ಅನಾರೋಗ್ಯದ ಕಾರಣ ಜುಲೈ 22ರಂದು ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಪೊಲೀಸರ ಮಾಹಿತಿ ಪ್ರಕಾರ ಕೈದಿ ಕ್ಷಯ ರೋಗ, ಟಿಬಿ ಹಾಗೂ ಅನ್ನನಾಳದಲ್ಲಿ ರಕ್ತಸ್ರಾವ ಸಮಸ್ಯೆಯಿಂದ ಬಳಲುತ್ತಿದ್ದ ಎನ್ನಲಾಗಿದೆ. ಇದೇ ಕಾರಣದಿಂದ ಮಾನಸಿಕವಾಗಿ ನೊಂದಿದ್ದ ಆತ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ರಿಮ್ಸ್ ಆಸ್ಪತ್ರೆಯ ಕೈದಿಗಳ ವಾರ್ಡಿನ ಶೌಚಾಲಯಕ್ಕೆ ತೆರಳಿದ ಪವನ್ ಕುಮಾರ್ ಬಹಳ ಹೊತ್ತಾದರೂ ಹೊರಬರದ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ. ತಕ್ಷಣ ಪರಿಶೀಲನೆ ನಡೆಸಿದಾಗ ಶೌಚಾಲಯದಲ್ಲಿಯೇ ಆತ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಕೆಟ್ ಹ್ಯಾಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ತನಿಖೆ ಮುಂದುವರೆದಿದೆ. ರಾಯಚೂರು ಜಿಲ್ಲೆಯ ಅರಕೇರ ತಾಲೂಕಿನ ಹಾಲ್ನೋಡ ಗ್ರಾಮದಲ್ಲಿ ಜೂನಿಯರ್ ಕಾಲೇಜ್ ನಿರ್ಮಾಣಕ್ಕೆ ಮೀಸಲಾಗಿದ್ದ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಕೋಳಿ ಫಾರಂ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಘಟನೆ ಒತ್ತಾಯಿಸಿದೆ. ಅರಕೇರ ತಾಲೂಕಿನ ಹಾಲ್ನೋಡ ಗ್ರಾಮದ ಸರ್ವೆ ನಂಬರ್ 36/1ರಲ್ಲಿರುವ 5 ಎಕರೆ 24 ಗುಂಟೆ ಸರ್ಕಾರಿ ಭೂಮಿಯನ್ನು 2018-19ನೇ ಸಾಲಿನಲ್ಲಿ ಜೂನಿಯರ್ ಕಾಲೇಜು ನಿರ್ಮಾಣಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭೂಮಿಯ ಸಂರಕ್ಷಣೆ ಹಾಗೂ ಹದ್ದುಬಸ್ತು ಕಾರ್ಯ ನಡೆಯದೆ ಇದೀಗ ಕೆಲವರು ಅಕ್ರಮವಾಗಿ ಕೋಳಿ ಫಾರಂ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ಈ ಬಗ್ಗೆ ಜಿಲ್ಲಾ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಕೂಡಲೇ ಭೂಮಾಪಕರನ್ನು ಕಳಿಸಿ ಹದ್ದುಬಸ್ತು ನಡೆಸಬೇಕು, ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಿ ಸಂಬಂಧಿಸಿದವರ ವಿರುದ್ಧ 1 ವಾರದೊಳಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಜಿಲ್ಲೆ ಅರಕೇರ ತಾಲೂಕಿನ ಆಲ್ಕೋಡ್ ಗ್ರಾಮದ ಸರ್ವೆ ನಂಬರ್ 36/1ರಲ್ಲಿ ಜೂನಿಯರ್ ಕಾಲೇಜ್ ಕಟ್ಟಡ ನಿರ್ಮಾಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಲಾಗಿದ್ದು, ಸರ್ಕಾರಿ ಭೂಮಿಯಲ್ಲಿ ಕಬಳಿಸಿ ಕೋಳಿ ಫಾರ್ಮ್ ಕಟ್ಟಡ ಕಾಮಗಾರಿ ನಿರ್ಮಾಣ ಮಾಡುತ್ತಿರುವುದು ತೆರವುಗೊಳಿಸಿ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ರಾಯಚೂರು ಜಿಲ್ಲೆ ಅರಕೇರ ತಾಲೂಕಿನ ಆಲ್ಕೋಡ್ ಗ್ರಾಮದ ಸರ್ವೆ ನಂಬರ್ 36/1ರಲ್ಲಿ ವಿಸ್ತೀರ್ಣ 5 ಎಕರೆ 24 ಗುಂಟೆ ಜೂನಿಯರ್ ಕಾಲೇಜ್ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿರುವ ಸರ್ಕಾರಿ ಭೂಮಿಯನ್ನು 2018-19ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರುತ್ತಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಮ್ಮ ವ್ಯಾಪ್ತಿಗೆ ಪಡೆಯದೆ ಬೇನಾಮೆಯಾಗಿ ಸದರಿ ಸ್ಥಳವನ್ನು ಹದ್ದುಬಸ್ತು ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡುವುದಾಗಲಿ, ಮಂಜೂರಾದ ಜಮೀನು ಸಂರಕ್ಷಣೆ ಮಾಡುವಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರರು, ಇನ್ನೂ ಇತರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರ್ತಾರೆ. ವಿದ್ಯಾಭ್ಯಾಸಕ್ಕೋಸ್ಕರ ಸರ್ಕಾರಿ ಜಮೀನನ್ನು ಮಂಜೂರು ಪಡೆದಿದ್ದರೂ ಕೆಲವು ಬಲಾಢ್ಯ ರಾಜಕಾರಣಿಗಳು ಸದರಿ ಜಾಗದಲ್ಲಿ ಅನಧಿಕೃತವಾಗಿ ಕೋಳಿ ಫಾರ್ಮ್ ಕಟ್ಟಡ ಕಾಮಗಾರಿ ನಿರ್ಮಾಣ ಮಾಡುತ್ತಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ. ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಇಂಥ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡುವುದರಿಂದ ಶಿಕ್ಷಣಾಭಿವೃದ್ಧಿ ಹೊಂದಲು ಜಿಲ್ಲೆ ಹಿಂದೆ ಉಳಿಯಲು ಕಾರಣವಾಗಿದೆ.